ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ನಮನಗಳನ್ನು ಸಲ್ಲಿಸಿ ಅದೇ ದಿವ್ಯ ಸ್ವರೂಪದ ಸದ್ಭಕ್ತನಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ದಿವ್ಯ ಚರಣ ಕಮಲಗಳಿಗೆ ಅವರ ಗುರುವಾಗಿ ಶಂಕರಾನಂದ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಎಲ್ಲ ಶರಣರು ಸಂತರು ಎಲ್ಲ ಭಕ್ತಿಪೂರ್ವಕವಾದಂಥ ಮಲ್ಲಿಕಾರ್ಜುನ ಭಕ್ತರಾದಂಥ ಭಕ್ತಿಪೂರ್ವಕವಾದ ಎಲ್ಲ ಮಾತುಗಳನ್ನು ಕೇಳಿ ಇನ್ನೇನು ಹೇಳಬೇಕನ್ನುವಂಥದ್ದು ಹೇಳುವುದಿಲ್ಲ. ಎಲ್ಲರೂ ತಿಳ್ಕೊಂಡಿದ್ದೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಇನ್ನು ಅವರೆಲ್ಲ ಹೆಸರು ಹೇಳಕ್ಕೆ ನನಗೂ ಸಾಧ್ಯ ಇಲ್ಲ, ಟೈಮ್ನೂ ಆಗೈತಿ. ಆದರೆ ಇದೆಲ್ಲಕ್ಕೂ ಪೂರ್ಣತೆಯಾಗುವಂಥದ್ದು ಬಹಳ ಸುಂದರವಾದಂಥದ್ದು. ಈ ಸ್ಥಾನವನ್ನು ಕೊಟ್ಟ ಬಹಳ ಸುಂದರವಾದ ಸ್ಥಾನ ನೋಡ್ರಿ. ಗಾಳಿ ಮಳೆ ಎಲ್ಲವೂ ಬೀಸ್ತಾರೆ. ಎಷ್ಟು ವಿಶಾಲವಾದ ಜಾಗ. ನಮ್ಮ ಹೂಗಾರ ಬಂಧುಗಳು ಇಲ್ಲಿವರೆಗೆ ಹೇಳಿದರೆ ಆದರೂ ಅದನ್ನೇ ಮತ್ತೆ ಹೇಳಬೇಕನ್ನುವಂಥ ಮಾತು ಬರ್ತಾರೆ. ಯಾಕಂದರೆ ಇದೇ ನಮಗೆ ಜಾಗ ಇದ್ದಿದ್ದೀವಪ್ಪ ಅಂದ್ರೆ ನಾವು ಹೇಳಿ ಕೂತು ಹೇಳೋದು ಎಂಥ ಮಾತು ಹೇಳಬೇಕು ಅಂಥದನ್ನು ಅವರು ಒಂದು ಸ್ವರೂಪದವಾದಂಥ ಗಂಧರ್ವ ಲೋಕ ಕೈಲಾಸ ಲೋಕ ಅಂತಾರಲ್ಲ, ಆ ಮಾತಿನ ಪ್ರಕಾರ ಅವರು ಸ್ಥಾನವನ್ನು ಕೊಟ್ಟದ್ದು ನೋಡಿದರೆ ಆ ಬಂಧುಗಳು ಬಹಳ ಭಕ್ತಿವಂತರು. ಎಲ್ಲರೂ ಅನ್ನತಂಬರು ಒಬ್ಬರಿಗಿಂತ ನೋಡ್ರಿ. ಹೆಣ್ಮಕ್ಳು ಕೂಡ ಏನಾರೇ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಅರ್ಪಣೆ ಮಾಡ್ತಾರೆ. ಭೋಜಪ್ಪನವರಂತ ಅದರ ವ್ಯವಸ್ಥೆ ಅವರೆಲ್ಲ ಸಿಬ್ಬಂದಿ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಮಾಡ್ತಾರೆ. ಇದೇ ರೀತಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರ ಮ್ಯಾಲ ಭಕ್ತಿ ಇಟ್ಟ, ಪ್ರೀತಿ ಪ್ರೇಮ ವಿಶ್ವಾಸಗಳನ್ನಿಟ್ಟ ನೋಡ್ರಿ ಎಲ್ಲರೂ ಮನೆದಾಗ ನಿಶ್ಚಿಂತವಾಗಿ ಆನಂದಕರವಾಗಿ ಶರಣರು ಎಲ್ಲ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿ ನಿಮಗೆಲ್ಲ ಹೇಳ್ಯಾರ ಎನ್ನುತ್ತಾನ. ಆದರೂ ಕೂಡ ಆ ರೀತಿಯಾಗಿ ನೀವು ಭಾಳ ಪುಣ್ಯವಂತರು. ಹೋಗ್ತು ನನಗೆ ರಗಡ ಜನ ಆಯ್ತು, ಅದು ಅಕ್ಕೂರಾಗ ಹೋಯ್ತು, ಸುತ್ತಮುತ್ತ ಊರಾಗ ಹೋಯ್ತು, ಅವ್ರು ಯಾರಿದ್ದಿಲ್ಲ. ಆದರೆ ನೀವು ಅದನ್ನೆಲ್ಲನೂ ತೊರೆದು ಅವರ ಮ್ಯಾಲ ಭಕ್ತಿ ಇಟ್ಟು ಪ್ರೀತಿಯನ್ನು ಗಳಿಸಿ ಅವರ ಭಕ್ತಿ ಭಾವಗಳನ್ನು ತಿಳ್ಕೊಂಡ ಅವರು ಇರುವಾಗ ಏನೇನೋ ಆತವ ಎಷ್ಟು ಚರಿತ್ರೆ ಕೇಳ್ಕೊತಾ ಇದ್ದೀವಿ. ಆದರೆ ಅವರ ಕಾರ್ಯಕ್ರಮ ನಡೆಯೋದು ನೋಡಿದರೆ ತಿಂಗಳದಾಗ ಒಂದು ದಿವಸ ಅವರ ನಾಮಾವಳಿ, ಅವರ ಪುಷ್ಪ ಪತ್ರಿಕೆಗಳ ಅರ್ಪಣ ಮತ್ತು ಆ ಗುರು ಹೆಂಗ ಅನ್ನುವಂಥ ಮಾತ ನಮ್ಮ ಅಕ್ಕಂದಿರೆಲ್ಲರೂ ಎಷ್ಟು ಸುಂದರವಾಗಿ ಹಾಕ್ತಾರೆ. ಬರೀ ಅದರ ಅರ್ಥ ಕೇಳಿದ್ರೆ ನಾವು ಗುರು ಅನ್ನುವಂಥದ್ದು ಎಷ್ಟು ದ್ವಾರದೈತಿ ಅನ್ನುವಂಥದ್ದು ಭಾವ ಬರ್ತದೆ. ಅದಕ್ಕೆ ಗುರು ತಾನು ಇರುವತ್ನಾಗ ಎಷ್ಟು ತ್ಯಾಗಿಯಾಗಿ ಕರ್ತವ್ಯವನ್ನು ಮಾಡ್ಯಾನು. ತ್ಯಾಗಿಯಾಗಿ ಧ್ಯಾನ ಧಾರಣ ಯೋಗ ಕಾರ್ಯಕ್ರಮ ನಡೆಯುವುದು ನೋಡಿದರೆ ತಿಂಗಳದಾಗ ಒಂದು ದಿವಸ ಅವರ ನಾಮಾವಳಿ, ಅವರ ಪುಷ್ಪ ಪತ್ರಿಕೆಗಳ ಅರ್ಪಣ ಮತ್ತು ಆ ಗುರು
ಹೆಂಗ ಅನ್ನುವಂಥ ಮಾತ ನಮ್ಮ ಅಕ್ಕಂದಿರು ಎಷ್ಟು ಸುಂದರವಾಗಿ ಆಗ್ತಾರೆ. ಬರೀ ಅದರ ಅರ್ಥ ಕೇಳಿದ್ರೆ ನಾವು ಗುರು ಅನ್ನುವಂಥದ್ದು ಎಷ್ಟು ದ್ವಾರದಕ್ಕೆ ಅನ್ನುವಂಥದ್ದು ನಾವು ಬರ್ತಾರೆ. ಅದಕ್ಕೆ ಗುರುವ ತಾನು ಇರುವತ್ನಾಗ ಎಷ್ಟು ತ್ಯಾಗಿಯಾಗಿ ಕರ್ತವ್ಯವನ್ನ ಮಾಡ್ಯಾನು. ತ್ಯಾಗಿಯಾಗಿ ಧ್ಯಾನ, ಧಾರಣ, ಯೋಗ, ಸಮಾಧಿಗಳನ್ನು ಸಾಧಿಸ್ಯಾರು. ಗುರು ಹೇಳಲ್ಪಟ್ಟ ದಿವ್ಯ ಮಂತ್ರವನ್ನ ರಾತ್ರಿಯಲ್ಲಿ ಆ ಮಂತ್ರವನ್ನ ಪಠನ ಮಾಡ್ತಾ ಸೂರ್ಯೋದಯದಿಂದ ಸೂರ್ಯ ಮುಳುಗುವವರೆಗೆ ಮಾಡಿ ಮತ್ತೆ ಮಲಗುವ ಮುಂದೆ ಸಂಕಲ್ಪಗಳನ್ನು ಮಾಡಿ ಆ ಸಂಕಲ್ಪಗಳಿಗೂ ಕೂಡ ಮಂತ್ರಮಯವಾಗಿ ಯಾರು ಮುಳುಗುತ್ತಾರೋ ಆ ಮಂತ್ರದೊಳಗೆ ಮುಳುಗುವುದರಿಂದ ಯಾರು ಮನೋಭಾವದಲ್ಲಿ ತಪಸ್ಸು ಮಾಡ್ತೀರಿ, ನೀವು ಉದ್ಯೋಗ ಮಾಡ್ರಿ, ವ್ಯವಹಾರ ಮಾಡ್ರಿ, ಯಾವುದೇ ಕರ್ತವ್ಯವನ್ನು ಮಾಡಿದ್ರು ಆ ಸಾಧನೆಯನ್ನ ನೀವು ಪರಿಪೂರ್ಣವಾಗಿ ಯಾರು ಮಾಡ್ತೀರ ಅವರು ದುಃಖದೊಳಗೆಲ್ಲ ಪಾಲಾಗಿ ಜೀವನ ಮುಕ್ತರಾಗತ್ತೆ. ಅಂತ ಶಕ್ತಿ, ಆ ಶಕ್ತಿ ಸಾಮಾನ್ಯ. ಅದಕ್ಕೆ ಗುರುವಿನ ಭಕ್ತಾಗಮ ಹೆಂಗೆ ಇರಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಭಕ್ತನ ತೊಡೆ ಭಯ ಭಕ್ತಿ ತುಂಬಿರಬೇಕು, ಭಕ್ತನ ತೊಡೆ ಗುರುಲಿಂಗ ಜಂಗಮರ ಪ್ರೀತಿಸಬೇಕು, ಭಕ್ತನ ತೊಡೆ ಮಂತ್ರ ದೀಕ್ಷಿತನಾಗಿರಬೇಕು, ಭಕ್ತನ ತೊಡೆ ಲಿಂಗ ದೀಕ್ಷಿತನಾಗಿರಬೇಕು, ಭಕ್ತನ ತೊಡೆ ಬಾಳೆಯ ಹಣ್ಣಿನಂತಿರಬೇಕು, ಭಕ್ತನ ತೊಡೆ ಸದಾಚಾರ ಸಂಪನ್ನನಾಗಿರಬೇಕು, ಭಕ್ತನ ತೊಡೆ ಬೆಲ್ಲದ ಕುಳಿನಂತಿರಬೇಕು, ಭಕ್ತನ ತೊಡೆ ಮಂತ್ರಮಯನಾಗಿರಬೇಕು, ಭಕ್ತನ ತೊಡೆ ಲಿಂಗಾಂಗ ಸಾಮರಸ್ಯನಾಗಿರಬೇಕು. ಗುರುವಿಂದ ಅನುಗ್ರಹ ಪಡೆಯಬೇಕು, ಲಿಂಗವನ್ನು ಪಡೆಯಬೇಕು. ಇದು ಅಲ್ಲದ ಮಂತ್ರ ಯೋಗದಲ್ಲಿ ಮಂತ್ರಮಯನಾಗಿರಬೇಕು. ಹಿಂಗ ಎಲ್ಲ ಮಹಾತ್ಮರು ತಮ್ಮ ಗುರುವಿನ ಅನುರಾಗವನ್ನು ಪಡೆದು ಯಾರ ಸಾಧನೆಯನ್ನು ಪಡ್ಕೋತಾರೋ ಅವರಂತ ದಿವ್ಯ ಸ್ವರೂಪಗಳು ಯಾವೆ. ಪ್ರಪಂಚ ಮಾಡಿ ಪರಮಾರ್ಥ ಮಾಡಿ ಜೀವನ ಮುಕ್ತ ಮಾಡಬೇಕಾದ್ರೆ ಈ ಸಾಧನೆಗಳನ್ನು ಯಾರು ಮಾಡ್ತೀರಿ, ಯಾರು ನಡೀತೀರಿ. ಈಗ ನೋಡಿ ಎಷ್ಟು ಪ್ರೇಮದಿಂದ ಬರ್ತೀವಿ, ಎಷ್ಟು ಪ್ರೇಮದಿಂದ ಎಲ್ಲರೂ ಒಂದೊಂದು ಮಾತುಗಳನ್ನು ಒಂದೊಂದು ಮುಟ್ಟಿನಂತೆ ಉಳಿದಂತಹ ಶಕ್ತಿಯನ್ನು ಹೆಂಗೆ ಹಿಡ್ಕೊಂಡ ನೀವು ತಪ್ಪಲಾರ್ದ ಬಂದ ಇಂತಹ ಸೇವೆಯನ್ನು ಮಾಡ್ತೀರಿ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳ ಎಂಥ ತಪಸ್ಸು ಬಲ, ಎಂಥ ಸಾಧನೆ ಇರಬೇಕು, ಎಂಥ ಸಂಶೋಧನೆ ಮಾಡಿ ಮುಕ್ತರಾಗಿರ್ಬೇಕು. ಮುಕ್ತನಂದ್ರೆ ಆ ಮುಕ್ತನಾದ ಮನುಷ್ಯ ಎಲ್ಲರ ದೇಹದಲ್ಲೇ ಪ್ರೇರಣೆ ಮಾಡುವಂತ ಆತನಲ್ಲಿ ಶಕ್ತಿ ಇರ್ತದೆ. ನೀವು ಅವನ ಮ್ಯಾಲ ಎಷ್ಟೆಷ್ಟು ಭಕ್ತಿಯನ್ನು ಇಡ್ತೀರಿ ಅವ ನಿಮ್ಮನ್ನ ಬಂದು ಕಾಪಾಡ್ತಾನೆ.
ಈಗ ನಿಮಗೆ